ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡದ ಫಸ್ಟ್ ಕಪಲ್ ರಿಯಾಕ್ಷನ್ ಚಾನಲ್ ತರ್ಲೆ ಟಾಕೀಸ್. ಸೊ ಇವತ್ತು ತುಂಬ ಎಕ್ಸ್ಪೆಕ್ಟೆಡ್ ಮೂವಿ ಪ್ರಭಾಸ್ ಅವರ ಕಲ್ಕಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಾವಿಬ್ಬರು ಆ ಟ್ರೈಲರ್ಗೆ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಫಟಾಫಟದ ಟ್ರೈಲರ್ಗೆ ರಿಯಾಕ್ಟ್ ಮಾಡ್ಬಿಡೋಣ, ಆಮೇಲೆ ಟ್ರೈಲರ್ ಹೆಂಗನ್ಸ್ತು ಅನ್ನೋದನ್ನು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಕಡೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರೆಡಿ? 1 2 3 ಗೋ. ಏನು ಸೌಂಡೇ ಬರ್ತಿಲ್ಲ. ಬ್ಲೂಟೂತ್ ಕನೆಕ್ಟ್ ಆಗಿತ್ತಾ? ಬಂತು. ಈ ಭೂಮಿಯ ಮೊದಲ ನಗರ, ಈ ವರ್ಲ್ಡ್ ಅಲ್ಲಿ ಕೊನೆಯ ನಗರ ಕಾಶಿ. ಕಾಶಿ ಮೇಲೆ ನೀರಿರುತ್ತಂತೆ. ಭೂಮಿನ ಪೂರ್ತಿಯ ನಾಶ ಮಾಡಿದ್ರೆ ಎಲ್ಲ ಅಲ್ಲೇ ಇರ್ತವೆ. ಈ ಲೋಕದಲ್ಲಿ ಉಳಿದಿರೋದು ಕಾಂಪ್ಲೆಕ್ಸ್ ಒಂದೇ, ದೇವರು ಒಬ್ಬನೇ, ಸುಪ್ರೀಂ ಯಾಸ್ಕಿನ್. ನನ್ನಂತವನು ಎಷ್ಟು ಜನರನ್ನ ರಕ್ಷಿಸಬಹುದು ಗೊತ್ತಾ? ಒಬ್ಬರನ್ನು ಮಾತ್ರ ರಕ್ಷಿಸಬೇಕಿದೆ, ಒಬ್ಬರನ್ನು ಮಾತ್ರ. 6000 ಅಮಿತಾಬ್ ವರ್ಷಗಳ ಬಚ್ಚನ್ ಹಿಂದೆ ಕಾಣಿಸ್ಕೊಂಡಿತ್ತು. ವಾವ್. ಈಗ ಮತ್ತೆ ಆ ಪವರ್ ಬಂದಿದೆ ಅಂದ್ರೆ ಇನ್ನು ಬೆಳಕು ಬರೋ ಸಮಯ ಆಗ್ತಾ ಇದೆ. ಬೆಳಕು. ದೀಪಿಕಾ ಪಡುಕೋಣೆ ಎಲ್ಲ ದೊಡ್ಡ ದೊಡ್ಡ ಕಾಸ್ಟ್ ಇದೆ. ನಿನ್ನ ಗರ್ಭದಲ್ಲಿ ಪ್ರತಿಭರ ಇದೆ. ಸಾಧಾರಣ ಪ್ರಾಣವಲ್ಲಮ್ಮ, ಸೃಷ್ಟಿ. ನಾನು ಕಾಪಾಡುತ್ತೇನೆ. ಇದನ್ನ ತಡಿಬೇಕು. ಈ ಬೆಳಗ್ಗೆ ಫೈಟ್ ಬೇಕಾ ಬುಜ? ಒಳ್ಳೆ ಕನ್ಸು ಗೊತ್ತಾ? ನಾವು ಕಾಂಪ್ಲೆಕ್ಸ್ ಅಲ್ಲಿ ಇದೀವಂತ. 1 ಮಿಲಿಯನ್ ಯೂನಿಟ್ಸ್ ಇದೆಯಾ ನಿನ್ ಹತ್ರ? ಏನೂ ಇಲ್ಲ. ಅಲ್ಲಿ ನನ್ನಂತ ಎಷ್ಟೋ ಜನಕ್ಕೆ ನೀನ್ ಹೀರೋ ಗೊತ್ತಾ? ಬಾ ನನ್ ಜೊತೆ. ಯೂನಿಟ್ಸ್ ಜಾಸ್ತಿ ಕೊಡ್ತಾರೆ. ಬರೀ ಸುಳ್ಳು. ನಿನ್ಗೆ just ಯಾರಿದು? ನೀನು ಮೇಲೆ ಇಷ್ಟ ಪಡ್ಬೇಡ್ವಾ? ಓ ಅಕ್ಕ. ಪ್ರಪಂಚದಲ್ಲಿ ಒಂದೇ ಒಂದ್ ಸೈಡ್, ನಿನ್ ಸೈಡ್. ಹಾಯ್ ಹಾಯ್. ನನಗೆ ಆ ಹುಡುಗಿ ಬೇಕಷ್ಟೇ. ಪಾಯಿಂಟ್ ಏನು ಅಂದ್ರೆ ಆ ಹುಡುಗಿನ ಕರ್ಕೊಂಡು ಬರೋದು ನಾನು ಒಬ್ಬನೇ. ಅಷ್ಟು ಶೋರ. ರೆಕಾರ್ಡ್ಸ್ ನೋಡ್ಕೊ, ಇಲ್ಲಿವರೆಗೂ ಒಂದು ಫೈಟ್ ಕೂಡ ಸೋತಿಲ್ಲ. ನಿಮ್ ಯುದ್ಧ ಮತ್ತೆ ಶುರುವಾಗಲಿದೆ. ಇದು ಕೂಡ ಸೋಲಲ್ಲ. ಇನ್ನು ಉಸಿರು ಕೂಡ ತಗೊಳ್ದೇ ಇರೋ ಈ ಮಗುಗೋಸ್ಕರ ಇನ್ನು ಎಷ್ಟು ಮಂದಿ ಬಲಿ ಆಗ್ಬೇಕು? ಭಯ ಪಡಬೇಡ, ಮತ್ತೊಂದು ಪ್ರಪಂಚ ಬರುತ್ತೆ. ಸೊ ಹೆಂಗನ್ಸ್ತು ಟ್ರೈಲರು? ಚೆನ್ನಾಗಿತ್ತು. ಬಟ್ ಇದು ಡೀಪ್ ಆಗಿ ಕಾನ್ಸೆಪ್ಟ್ ಏನಿತ್ತು? ಕಾನ್ಸೆಪ್ಟ್ ಏನಂದರೆ ಇದು ಇವರು ಒಂದು ಡಿಸ್ಟೋಪಿಯನ್ ವರ್ಲ್ಡ್ ಥೀಮಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ವರ್ಲ್ಡ್ ಆಲ್ಮೋಸ್ಟ್ ಈಗ ಎಂಡ್ ಆಗೋಕ್ಕೆ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಈಗ ಅದರಲ್ಲಿ ಹೇಳ್ತಾರಲ್ಲ ಲಾಸ್ಟ್ ಸಿಟಿ ಕಾಶಿ ಒಂದೇ ರಿಮೈನಿಂಗ್ ಇರೋದು ಅಂತ. ಸೊ ಅಂದರೆ ಲಾಸ್ಟ್ ಇನ್ನೇನು ಭೂಮಿ ನಾಶ ಆಗ್ತಿದೆ ಅನ್ನೋ ಟೈಮಲ್ಲಿ ಈಗ ನಮ್ಮದು ಮಹಾಭಾರತದ್ದು ಇದೆಲ್ಲ ಮೈಥಾಲಜಿ ಎಲ್ಲ ನೋಡಿದ್ರೆ ಅದರಲ್ಲಿ ಅಶ್ವತ್ಥಾಮನ್ ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ನಮ್ಮ ದ್ರೋಣಾಚಾರ್ಯರ ಮಗ. ಮಗ. ನಮ್ಮದು ಹಿಂದೂ ಮೈಥಾಲಜಿಲಿ 7 ಜನ ಇವರಿದ್ದಾರೆ, ಏನು ಚಿರಂಜೀವಿಗಳಿದ್ದಾರೆ. ಇವರು ಆಂಜನೇಯ, ಅವರೆಲ್ಲ ವಿಭೀಷಣ, ತುಂಬ ಜನ ಇದ್ದಾರೆ. ಅದರಲ್ಲಿ ಈ ಅವತಾರನು ಅಶ್ವತ್ಥಾಮನು ಒಬ್ಬ. ಓಕೆ. ಸೊ ಅಂದರೆ ಇವರು ಮಹಾಭಾರತದ ಒಂದು ಲಿಂಕ್ನ ತಗೊಂಡು ಅಂದರೆ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಅಶ್ವತ್ಥಾಮನ್ಗೆ ಒಂದು ಶಾಪ ಅಂದ್ರೆ ಇರುತ್ತೆ. ಇಲ್ಲಿ ಎರಡು ಇದು ಮಿಕ್ಸ್ ಆಗಿದೆ ತಾನೆ. ಅಂದ್ರೆ ಈಗಿನ ಅಂದರೆ ನಮ್ಮ ಮೈಥಾಲಜಿ ಪ್ರಕಾರ ಏನಂದರೆ ಕಲ್ಕಿ ವಿಷ್ಣುವಿನ 10ನೇ ಅವತಾರ ಅಲ್ವಾ. ಕಲ್ಕಿ ಯಾವಾಗ ಬರ್ತಾನೆ ಅಂದರೆ ಭೂಮಿ ವಿನಾಶ ಕಾಲದಲ್ಲಿ ಕಲ್ಕಿ ಬಂದು ಕಾಪಾಡ್ತಾನೆ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಅಶ್ವತ್ಥಾಮ ಅಂದರೆ ಇವ್ರು ಯಾವ ಥರ ಲಿಂಕ್ ಮಾಡ್ತಿದ್ದಾರೆ ಅಂದರೆ ಅಶ್ವತ್ಥಾಮ ಕಲ್ಕಿಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಅಂದರೆ ಅದ್ರ ಮೂಲಕ ಒಂದು ಶಾಪ ವಿಮೋಚನೆ ಆಗುತ್ತೆ. ಅಶ್ವತ್ಥಾಮ ಕಲ್ಕಿಗೆ? ಹೌದು. ಅಶ್ವತ್ಥಾಮಂಗಲ್ಲ. ಹಾಂ. ಓಕೆ. ಅಂದರೆ ಈಗ ಇವರು ಟ್ರೈ ಮಾಡ್ತಿರೋದು ಯಾವ ಥರ ಅಂದರೆ ಅಶ್ವತ್ಥಾಮ ಅವನು ಭೂಮಿ ಮೇಲೆ ಇದ್ದಾನೆ ಈಗಲೂ ಅನ್ನೋದು ಒಂದು ನಂಬಿಕೆ.
ಯಾಕೆಂದ್ರೆ ಅದೇ ಅವನಿಗೆ ಇದು. ಶಾಪ ಇರುತ್ತೆ ಕೃಷ್ಣಂದು. ಹ್ಮ್ ಯಾಕಂದ್ರೆ ಅವ್ನು ಉತ್ತರೆ ಮಗನ ಇನ್ನೂ ಗರ್ಭದಲ್ಲಿ ಇರ್ಬೇಕಾದ್ರೆ ಸಾಯಿಸಕ್ಕೆ ಟ್ರೈ ಮಾಡಿರ್ತಾನೆ. ಹ್ಮ್ ಸೊ ಅದಕ್ಕೆ ಕೃಷ್ಣ ಶಾಪ ಕೊಟ್ಟಿರ್ತಾನೆ ಅವನಿಗೆ, ಎಲ್ಲಿವರೆಗೂ ಕಲಿಯುಗ ಎಂಡಾಗಲ್ವೋ ಹ್ಮ್ ಅಲ್ಲಿವರೆಗೂ ನಿನಗೆ ಸಾವು ಬರಲ್ಲ ಓಕೆ ಅಂತಂದ್ಬಿಟ್ಟು ಮತ್ತೆ ಅವನಿಗೆ ಮಣಿ ಇರುತ್ತೆ ಒಂದು ಹಣೆ ಮೇಲೆ. ಹ್ಮ್ ಆ ಮಣಿನ ಕಿತ್ಬಿಟ್ಟು ಆ ಗಾಯನೂ ಕೂಡ ನಿನ್ಗೆ ವಾಸಿ ಆಗಲ್ಲ, ನಿನಗೆ ಈ ನೋವು ಶಾಶ್ವತವಾಗಿರುತ್ತೆ ಅನ್ನೋ ಥರ ಒಂದು ಶಾಪ ಕೊಟ್ಟಿರ್ತಾನೆ. ಹ್ಮ್ ಸೊ ಇವರು ಅದನ್ನೆಲ್ಲ ಅಂದರೆ ಎಕ್ಸಾಕ್ಟ್ ಮಹಾಭಾರತನೇ ಅಡಾಪ್ಟ್ ಮಾಡಿದಾರೆ ಅಲ್ವೋ ಗೊತ್ತಿಲ್ಲ. ಮೇ ಬಿ ಆ ಕಾನ್ಸೆಪ್ಟ್ ತಗೊಂಡು ಒಂದು ಡಿಸ್ಟೋಪಿಯನ್ ವರ್ಡ್, ಅಂದರೆ ಭೂಮಿ ಎಂಡಾಗ್ತಿದೆ, ಕಲಿ ಬರ್ತಾನೆ, ಹ್ಮ್. ಕಲ್ಕಿ ಬರ್ತಾನೆ. ಕಲ್ಕಿ ಬರ್ತಾನೆ ಅನ್ನೋ ತರ. ಸೊ ಕಲ್ಕಿಗೆ ಅಶ್ವತ್ಥಾಮ ಬೆಂಗಾವಲಾಗಿರ್ತಾನೆ ಅನ್ನೋ ಥರದಲ್ಲಿ ಏನೋ ಟ್ರೈ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದನ್ನು ನೋಡಿದ್ರೆ ಅದರಲ್ಲಿ ದೀಪಿಕಾ ಮೋಸ್ಟ್ಲಿ ಪ್ರಭಾಸ್ ಅವ್ರ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಅಲ್ಲೊಂದು ಡೈಲಾಗ್ ಬಂತಲ್ಲ ಮಧ್ಯದಲ್ಲಿ, ನಿನ್ನ ಮಗನ ನಾನು ಕಾಪಾಡ್ತೀನಿ ಅಂತ. ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನೇ ಕಾಸ್ಟ್ ಮಾಡಿದ್ದಾರೆ. ಬಟ್ ನನಗೆ ಇನ್ನೂ ಏನೋ ಟ್ರೈಲರ್ಲಿ ಏನೋ ಬೇಕು ಅನ್ನಿಸ್ತಪ್ಪ. ಅಂದರೆ ನನಗೆ ಮೋಸ್ಟ್ಲಿ ಏನಕ್ಕೆ ಅಂದರೆ ಇದ್ರ ಹಿಂದೆ ಒಂದು ಟೀಸರ್ ಬಿಟ್ಟಿದ್ರು, ಬರೀ ಅಶ್ವತ್ಥಾಮದೇ ಒಂದು ಟೀಸರ್ ಬಿಟ್ಟಿದ್ರು, ಓನ್ಲಿ ಅಮಿತಾಬ್ ಬಚ್ಚನ್ ಇರೋದು. ಈಗ ಇದು ಟ್ರೈಲರ್ ಇದೊಂದೇನೆ, ಮೇ ಬಿ ಇದೇ ಫೈನಲ್ ಪಾರ್ಟ್ ಗೀಟ್ ಏನಿಲ್ಲ. ಮೋಸ್ಟ್ಲಿ ಇಲ್ಲ, ಮೇ ಬಿ ಇದೇ ಫೈನಲ್ ಟ್ರೈಲರ್ ಅನ್ಸುತ್ತೆ. ಓಕೆ. ಬಟ್ ಇದಕ್ಕೆ ಮುಂಚೆ ಅಶ್ವತ್ಥಾಮದ ಟೀಸರ್ ಬಿಟ್ಟಿದ್ರು, ಮೋಸ್ಟ್ಲಿ ವಿಡಿಯೋ ಮುಗಿದ್ಮೇಲೆ ನೋಡು. ಹ್ಮ್. ಆ್ಯಕ್ಚುಲಿ ನಂಗೆ ಟ್ರೈಲರ್ಗಿಂತ ಟೀಸರೇ ಸಖತ್ತಾಗಿದೆ ಅನಿಸ್ತು. ಕಾನ್ಸೆಪ್ಟ್ ಯಾವ ಥರ ಇದೆ ಅಂದರೆ ಅಶ್ವತ್ಥಾಮನೇ ಈ ಕ್ಯಾರೆಕ್ಟರ್ ಅನ್ನೋ ಥರ ಇಂಟ್ರೊಡ್ಯೂಸ್ ಮಾಡೋ ಥರ ಒಂದು ಟೀಸರ್ ಬಿಟ್ಟಿದ್ರು. ಹ್ಮ್. ಅದು ಸಖತ್ ಇಷ್ಟ ಆಯ್ತು ನನಗೆ ಅದಕ್ಕೆ ಮೋಸ್ಟ್ಲಿ ಟ್ರೈಲರ್ ತುಂಬ ಎಕ್ಸ್ಪೆಕ್ಟೇಷನ್ ಆಗೋಯ್ತು ಅನಿಸುತ್ತೆ. ಬಟ್ ಅದೇ ಮೋಸ್ಟ್ಲಿ ಅವರು ಫಿಲಮ್ಗೆ ರಿಸರ್ವ್ ಮಾಡಿರ್ಬೋದು ಒಳ್ಳೊಳ್ಳೆ ಸೀನ್ಸ್ನ, ಬಿಟ್ಕೊಟ್ಟಿಲ್ಲ ಅಥವಾ ಸ್ಟೋರಿ ತುಂಬ ರಿವೀಲ್ ಆಗೋದು ಬೇಡ ಅಂತ ಏನಾದರೂ ಈ ಥರ ಕಟ್ ಮಾಡಿರ್ಬೋದು. ಬಟ್ ಮ್ಯೂಸಿಕ್ ಇನ್ನೊಂಚೂರು ಅಂದರೆ 27 ಗೊತ್ತಾಗುತ್ತೆ. 27 ಗೊತ್ತಾಗುತ್ತೆ. ಹೌದು, ಕರೆಕ್ಟು. ಟ್ರೈಲರ್ ನೋಡೇ ಫಿಲಮ್ನ ಜಡ್ಜ್ ಮಾಡಬಾರ್ದು. ಬಟ್ ಕಾನ್ಸೆಪ್ಟ್ ವೈಸ್ ತುಂಬ, ಆಮೇಲೆ ಪ್ಲಸ್ ಇವರು ಇದನ್ನೆಲ್ಲ ಹಾಲಿವುಡಲ್ಲಿ ಬೇರೆ ಲಾಂಚ್ ಮಾಡಿದ್ದು, ಇದನ್ನು US ಹೋಗಿ ಹಾಲಿವುಡಲ್ಲಿ ಇದು ಕಾನ್ಸೆಪ್ಟ್ ಲಾಂಚ್ ಮಾಡಿದ್ದು. ಓಕೆ. ಸೊ ಹಂಗಾಗಿ ಸ್ವಲ್ಪ ಎಫರ್ಟ್ ಹಾಕಿರ್ತಾರೆ ಅಂತ ಅನಿಸುತ್ತೆ, ಗ್ಯಾರಂಟಿ. ಆ ಮೂವಿ ಐತಲ್ಲ, ಹಂಗಾಗಲ್ಲ ತಾನೆ. ಯಾವ ಮೂವಿ ಅಂತ ನೇಮ್ ಬೇಡ, ಅಭಿಮಾನಿಗಳು ಚಿಕ್ಕೆದ್ಬಿಡ್ತಾರೆ. ಅದು ಕರೆಕ್ಟು. ಬಟ್ ಅಂದರೆ ಹಾಲಿವುಡ್ ಲೆವೆಲ್ಗೆ ಹೋಗಿ ಲಾಂಚ್ ಮಾಡಿದ್ದಾರೆ ಅಂದರೆ ಅಲ್ಲಿ ಶೇಪ್ ಔಟ್ ಅಂತೂ ಆಗಲ್ಲ. ಅಟ್ಲೀಸ್ಟ್ ಅಂದರೆ ನಮ್ಮದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಂಡಿಯನ್ದು ಸಿನಿಮಾ ಮಾರ್ಕೆಟು ಸ್ವಲ್ಪ ಇನ್ನೂ ಅಂಥ ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಈಗ ಮಾರ್ವೆಲ್ಲು, DC ಎಲ್ಲ ಅವ್ರದ್ದು ರೀಚ್ ಹಂಗಿದೆ, ಅವ್ರು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಅವ್ರ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ನಮ್ಮದು ಈಗೀಗ ಸ್ವಲ್ಪ ವರ್ಲ್ಡ್ ಮಾರ್ಕೆಟಲ್ಲಿ ರೆಕಗ್ನೈಸ್ ಆಗ್ತಾ ಇದೆ. ಸೊ ಮುಂದೆ ಬರ್ಬೋದು ಒಳ್ಳೆ ಮೂವೀಸು, ಬರಲಿ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೋಬೋದು. ಬಿಕಾಸ್ ಡೈರೆಕ್ಟ್ರು ನಾಗ್ ಅಶ್ವಿನು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಅಂದರೆ ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾರೆ. ಅವ್ರದ್ದು ರೀಸೆಂಟ್ ಮೂವೀಸೂ ಅಂದರೆ ಬಜೆಟ್ ಕಡಿಮೆ ಇದ್ರೂ ಚೆನ್ನಾಗಿ ಮಾಡಿದರು, ಅಂದರೆ ಕೊಟ್ಟಿರೋ ಔಟ್ಪುಟ್ಟಲ್ಲಿ ಲಾಸ್ ಇರಲಿಲ್ಲ. ಸೊ ಮೇ ಬಿ ಒಳ್ಳೆ ಅಟೆಂಪ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ 27 ನೀವು ನೋಡಿ ನಿಮಗೆ ಹೆಂಗೆ ಟ್ರೈಲರ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಾವು ನಮ್ಗನ್ಸಿದ್ದನ್ನು ಹೇಳಿದ್ದೀವಿ, ನೀವು ಟ್ರೈಲರ್ ನೋಡಿದರೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಅಥವಾ ನಮ್ಮ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಅಥವಾ ಯಾವ್ದಾದ್ರು ವೀಡಿಯೋಗೆ ರಿಯಾಕ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.